ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ, ಶ್ರೀಮಂತ ನೀನಯ್ಯ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾನು ನೋವ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ಇಂದು ಸಂಜೆ ಬೆತಸ್ತಾ ನಿರಾಶ್ರಿತರ ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಈಗ ಈ ಒಳಗಡೆನೆ ಈ ಅನಾಥಾಶ್ರಮದಲ್ಲಿರುವ ಈ ಏನು ವೃದ್ಧರು ಮತ್ತೆ ಅಂಗವಿಕಲರು ಮತ್ತೆ ಕೂಡೋರು ಹೀಗೆ ಇದಾರೆ. ಇವ್ರು ನೋಡ್ಬಿಟ್ರೆ ನಿಜವಾಗೂ ತುಂಬಾ ಮನ ಕಲ್ಕುತ್ತೆ. ನಿಜವಾಗ ನನಗಂತೂ ಕಣ್ಣಲ್ಲಿ ನೀರಲ್ಲಿ ಬರೋ ತರ ಟೈಪ್ ಆಗೋಗ್ಬಿಡ್ತು. ಅವ್ರ ಕಷ್ಟ ಒಂದಲ್ಲ ಒಂದು ಪ್ರಾಬ್ಲಮ್ ಅಲ್ಲ. ಆದ್ರೂ ಈ ಮಹಾತಾಯಿ ಗೀತಮ್ಮನವರು ಇಂದು ಇಷ್ಟೊಂದು ಜನನ, ಒಂದು 85 ಜನ ಇರ್ಬೋದಾ ಮೇಡಮ್? 80 ಜನನ ಸಾಕಿ ಸಲಹುತ್ತಿರುವ ಈ ತಾಯಿಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಈ ಆಶ್ರಮಕ್ಕೆ ಇನ್ನೂ ಪುಣ್ಯಾತ್ಮರು ಬಂದು ಕೈಲಾದ ಸಹಾಯವನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಈ ನಿಜವಾಗೂ ಇವ್ರನ್ನ ಒಳಗಡೆ ಹೋಗಿ ನೋಡ್ಬಿಟ್ರೆ ನಿಜವಾಗ್ಲೂ ಏನು ಜೀವನನೇ ಬೇಡ ಅನ್ಸ್ಬಿಡ್ತೈತೆ. ಅಷ್ಟೊಂದು ಬೇಜಾರಾಗ್ಬಿಟ್ಟೈತೆ ನಮ್ಗೆ ನೋಡ್ಬಿಟ್ಟು. ಅದನ್ನ ಅಷ್ಟು ನೋವಾಗುತ್ತೆ. ಇಂಥ ಮಹಾನ್ ತಾಯಿಯರನ್ನ ಕಾಪಾಡ್ತಿರುವ ಈ ಮಹಾತಾಯಿಗೂ ಒಳ್ಳೇದಾಗ್ಲಿ. ಎಲ್ಲ ಬಂದು ಯಾರಾದ್ರೂ ಪುಣ್ಯಾತ್ಮರು ಬಂದು ಇಲ್ಲಿ ಬಂದು ಈ ತರ ಬಂದು ಯಾರ ರೂಪದಲ್ಲಾದ್ರೂ ನೀವು ಒಂದು ಸಹಾಯ ಮಾಡ್ಬೇಕಾಗಿ ನಿಮ್ಮಲ್ಲಿ ಕೋರ್ಕೊಳ್ತೀನಿ. ನಾನು ಆಶ್ರಮದ ಪರವಾಗಿ ನಾನೇ ಕೋರ್ಕೊಳ್ತೀನಿ. ಈ ಮಾತಾಡಕ್ಕೆ ನಮಗೆ ಪದಗಳೇ ಗೊತ್ತಿಲ್ಲ, ಅಷ್ಟೊಂದು ಬೇಜಾರಾಗ್ತೈತಿ. ಸರ್, ನನಗೆ ಈ ಜಾಗ ಗೊತ್ತಾಗ ಕಾರಣ ಈ ನಮ್ಮ ಯೂಟ್ಯೂಬ್ ಚಾನಲ್, ನ್ಯೂಸ್ ಚಾನಲ್ನವರು, ಸಿರಾ ಪಬ್ಲಿಕ್ ನ್ಯೂಸು, ಪ್ರಜಾಧ್ವನಿ ಡಿಜಿಟಲ್ಲು, ಪಾನಹಳ್ಳಿ ಬಾಬು ಡಿಜಿಟಲ್ಲು ಹಾಗೂ ಪ್ರಭಾ ನ್ಯೂಸ್ನವರು, ಈಗ ವಿಜಯ್ ಘೋಷ್ನವ್ರು ಬಂದಿದ್ದಾರೆ. ಈಗ ಎಲ್ಲ ನ್ಯೂಸ್ ಚಾನಲ್ ಅವರು ಪ್ರಚಾರ ಕೊಟ್ಟಿದ್ದೀರಾ ಪಾಪ.
ಅದು ಈ ಬಂದ್ಬಿಟ್ಟು ಇಂಥ ಕೆಲಸ ಮಾಡಬೇಕು. ಬೇಕಾಗಿರೋದು ನಮ್ಮ ನ್ಯೂಸ್ ಚಾನಲ್ಗೆ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿರೂ ಸಾಲದು. ಯಾಕೆಂದ್ರೆ ಇಂಥ ಅದ್ಭುತವಾದ ಕೆಲಸ ಮಾಡಿ ಸುಮಾರು ಅಂದ್ರೆ 1 ಲಕ್ಷ 1.5 ಲಕ್ಷ ವ್ಯೂಸ್ ಹೋಗಂಗ್ ಮಾಡ್ಕೊಂಡು ಜನಗಳನ್ನ ಇತ್ತ ಕಣ್ ತೆರ್ಸಿದಿರಾ. ಎಲ್ಲೋ ಹೋಗಿ ಎಲ್ಲೋ ವೇಸ್ಟ್ ಆಗಿ ಅನಾವಶ್ಯಕವಾಗಿ ವೇಸ್ಟ್ ಆಗೋದನ್ನ ಇಲ್ಲಿ ಬಂದು ಕೊಡೋ ಅಂತ ಪರಿಸ್ಥಿತಿ ತಂದಿದ್ದೀರಾ. ಇವ್ರಿಗೂ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಈ ಅಮ್ಮನು ತಮ್ಮ ಅಳನ್ನ ಹೇಳ್ತಿದ್ರು, ಈಗ ನೋಡೋಣ ಹಿಂಗಾಗಿದೆ ಹಿಂಗಿದೆ ಸಮಸ್ಯೆ ಇದೆ ಅಂತ. ನಿಮ್ಮ ಕಾರ್ಯ ಬಹಳ ಉತ್ತಮವಾದದ್ದು. ನಿಮಗೆ ದೇವರು ಭಗವಂತ ನಿಮಗೂ ಒಳ್ಳೇದು ಮಾಡ್ಲಿ. ಮೀಡಿಯಾದವ್ರು ಇವತ್ತು ತಂದು ಇಷ್ಟೊಂದು ಬಯಲಿಗೆ ಬರ್ಸಿ ಇದನ್ನ ಮೇಡಮ್ಗೂ ಒಂದು ಸಹಾಯಕ ಆದವು. ಮೇಡಮ್ ಹೇಳ್ತಿದ್ರು 109 ಹೆಣಗಳನ್ನ ನಾನು ಬರ್ನ್ ಮಾಡಿಸಿದ್ದೀನಿ. ನಾನು ಯಾರೀ ಮಾಡ್ತಾರೆ? ತಂದೆ ತಾಯಿನೇ ಮಕ್ಕಳೇ ನೋಡ್ಕೊಳಲ್ಲ ಅಂತದ್ರಲ್ಲಿ ಆ ಪುಣ್ಯಾತ್ಮಿ ಎಲ್ಲೋ ಯಾವುದೋ ಮಧುಗಿರಿ ತಾಲೂಕ್ನವ್ರಂತೆ ಅಲ್ಲಿಂದ ಬಂದು ಇಲ್ಲೊಂದು ಆಶ್ರಮ ಮಾಡ್ಕೊಂಡು ಇಂಥ ಕಾರ್ಯ ಮಾಡಕ್ಕೆ ಅಯ್ಯಮ್ಮನ್ಗೆ ಎಷ್ಟು ಪುಣ್ಯ ಬರುತ್ತೆ. ನೋಡ್ರಿ ಅಲ್ವಾ, ಇದು ಇಂಥ ಜಾಗಕ್ಕೆ ಬಂದು ನೀವು ನಿಮ್ ಕೈಲಾಗಿ ಸಹಾಯ ಮಾಡಿ. ಆಮೇಲೆ ನ್ಯೂಸ್ ಚಾನಲ್ಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಲೇಬೇಕು. ಅವರಿಂದಾನೇ ಇವತ್ತು ಒಂದೇನೋ ಆಶ್ರಮಕ್ಕೆ ಒಂದು ಒಳ್ಳೇದಾಗ್ತಾ ಐತೆ ಅಂತ ಅಕ್ಕ ಹೇಳ್ತಿದ್ರು. ಅವ್ರಿಗೂ ಒಳ್ಳೇದ್ ಮಾಡ್ಲಿ, ಈ ಆಶ್ರಮಕ್ಕೆ ಒಳ್ಳೇದಾಗ್ಲಿ. ಇಲ್ಲಿರೋರ್ಗೆ ಅಂಗವಿಕಲರು ಮತ್ತೆ ಇವ್ರು ಏನಿದ್ದಾರೆ ನಿರಾಶ್ರಿತರವ್ರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದು ಅವ್ರಿಗೆ ಸಹಕಾರ ಮಾಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ಳುತ್ತೇನೆ. ಧನ್ಯವಾದ. ಈ ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಿರೋ ಉದ್ದೇಶ ನಮ್ಮದ ಯಾವುದೇ ಪ್ರಚಾರಕ್ಕಲ್ಲ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ನಮ್ಮ ತರನೇ ಇನ್ನೊಬ್ರು ಬಂದು ಈ ಜಾಗದಲ್ಲಿ ಒಂದು ಏನಾದ್ರು ಈ ರೂಪದ ಏನಾದ್ರು ಒಂದು ದವಸ ಧಾನ್ಯಗಳಿರ್ಬೋದು, ಬಟ್ಟೆ ಬರೆಗಳು ಇರ್ಬೋದು, ಅಥವಾ ನಿಮ್ ಕೈಲಾದ ಏನಾದ್ರು ಸೇವೆ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಆಶ್ರಮಕ್ಕೆ ಭೇಟಿ ಕೊಟ್ಟಿರೋದು. ಈ ದಯವಿಟ್ಟು ಯಾರಾದ್ರೂ ಇದ್ರೆ ನಮ್ ತರನೇ ಹೆಲ್ಪ್ ಮಾಡೋ ಸಹಾಯ ಮಾಡೋ ಮನೋಭಾವ ಇದ್ರೆ ಬಂದು ದಯವಿಟ್ಟು ಈ ಟ್ರಸ್ಟಿಗೆ ಹೆಲ್ಪ್ ಮಾಡಿ. ಈ ನಿರಾಶ್ರಿತರಿಗೆ ನೀವು ಒಂದು ಆಶ್ರಯ ಆಗಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತೆ. ನಮಸ್ತೆ ಸ್ನೇಹಿತರೆ, ಆಶ್ರಯ ನಿರಾಶ್ರಿತರ ಆಶ್ರಮ. ಸ್ನೇಹಿತರೆ, ಬುಕ್ಕಾಪಟ್ನ ಹೋಬಳಿ ಗಾಂಡೂನ್ಸೆ ಗ್ರಾಮ, ಯರದಕಟ್ಟೆ ಅಂಚೆ, ಶಿರಾ ತಾಲೂಕು. ಈ ತಾಲೂಕಲ್ಲಿ ಕಳೆದ 1 ವರ್ಷದಿಂದ ನಾನು ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಮೊದಲು ನಾನು ಬೆಂಗಳೂರು ಪೇಟೆಯಲ್ಲಿ ನಡೆಸ್ತಾ ಇದ್ದೆ. ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅಂತ ನಾನು ಇಲ್ಲಿ ಆಶ್ರಮ ಮಾಡ್ಬೇಕು ಅಂತ ಬಂದಾಗ ಹೊಸಕೋಟೆ ಸಚಿವರು MTB ನಾಗರಾಜ್ ಅಪ್ಪಾಜಿ ಅವರು ನನ್ನ ಬೆನ್ನೆಲುಬಾಗಿ ನಿಂತ್ರು. ಇದುವರೆಗೂ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನೆಲ್ಲ ಕರ್ನಾಟಕ ಜನತೆ ಆಶೀರ್ವಾದ, ಅವ್ರ ಆಶೀರ್ವಾದದಿಂದಾನೇ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪನ ಮನೆಯಿಂದ ಅಂತೂ ನಾನು ಏನ್ ತಂದು ಮಾಡ್ತಾ ಇಲ್ಲ. ಏನ್ ವಿಡಿಯೋಸ್ನ ನೋಡ್ತೀರಾ, ನೀವೇನ್ ಆಶೀರ್ವಾದ ಮಾಡ್ತೀರಾ, ಅದರಿಂದ ನಾನು ಈ ಆಶ್ರಮನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಲೈಕು ಕಮೆಂಟ್ಗಾಗಿ ದಯವಿಟ್ಟು ನಾನು ವಿಡಿಯೋನ ಮಾಡ್ತಾ ಇಲ್ಲ. ನಮ್ಮಲ್ಲಿರುವಂತ ದೇವ್ರ ಮಕ್ಕಳು ಅವ್ರ ಕುಟುಂಬಸ್ಥರಿಗೆ ತಲುಪ್ಲಿ. ನೀವು ಶೇರ್ ಮಾಡೋದ್ರ ಮುಖಾಂತರ ಯಾರೋ ಒಬ್ರು ವಿಡಿಯೋನ ನೋಡಿ ಅವ್ರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾದ್ರೆ ಅವ್ರ ಕುಟುಂಬಸ್ಥರು ಕರ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತೀವಿ. ಎರಡನೇದಾಗಿ ವಿಡಿಯೋ ನೋಡಿ ನಮ್ಗೆ ಯಾರಾದ್ರೂ ರೇಷನ್ ಸಹಾಯ ಮಾಡ್ಬೋದು ಅಂತ ಮಾಡಿರ್ತೀವಿ. ಇವತ್ತಿನ ದಿನ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ತುಂಬಾ ಪ್ರಚಾರ ಅನ್ನೋದು ನನ್ಗೆ ತುಂಬಾ ಸಿಕ್ಕಿದೆ. ಯಾಕಂದ್ರೆ ಕಳೆದ 1 ವಾರದಲ್ಲಿ ಎಲ್ಲಾ ಅಣ್ಣಂದಿರು ಬಂದಿದ್ರು. ಇವತ್ತೆಲ್ಲ ಒಂದು ಶಿರಾ ಟೌನ್ ಅಲ್ಲಿ ಓಡಾಡಿದ್ರು ಗುರ್ತಿಸಿ ಮಾತಾಡೋ ಮಟ್ಟಕ್ಕೆ ನನ್ಗೆ ಅಣ್ಣಂದಿರು ತಲುಪಿಸಿದ್ದಾರೆ, ಅವರ ಮನಸ್ಸಿಗೆ ತಲುಪಿಸಿದ್ದಾರೆ ಅಂತ ನಾನು ಕೇಳ್ಕೊಂತೀನಿ. ಇವತ್ತು ಚಂಗವರ ಶಿವಣ್ಣ ಅವರು ಅವ್ರ ಕುಟುಂಬಸ್ಥರ ಜೊತೆ ಬಂದಿರೋದು ತುಂಬಾ ಸಂತೋಷ ಇದೆ ನಂಗೆ. ಯಾಕಂದ್ರೆ ಯಾವ ದೊಡ್ಡ ವ್ಯಕ್ತಿಗಳು ಇದುವರೆಗೂ ನನ್ನ ಆಶ್ರಮಕ್ಕೆ ಭೇಟಿ ಕೊಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಅಣ್ಣ ಬಂದಿದಾರಲ್ಲ, ತುಂಬಾ ದೊಡ್ಡ. ಅದ್ರ ಜೊತೆ ರೇಷನ್ ಎಲ್ಲ ತಗೊಂಡ್ ಬಂದಿದ್ದಾರೆ. ನಮ್ಮಲ್ಲಿರುವಂತ ಎಲ್ಲಾ ದೇವ್ರ ಮಕ್ಕಳ ಜೊತೆ ಮಾತಾಡಿದ್ದಾರೆ. ಅವ್ರಿಗೇನ್ ಅಂತದಾಗಿತ್ತು, ಅವ್ರಿಗೆ ಮಾತಾಡಿಸ್ಬೇಕು ಅನ್ನೋದು ಏನ್ ಇರ್ಲಿಲ್ವಲ್ಲ. ಈಗಿನ ಕಾಲದಲ್ಲಿ ಅವ್ರ ಮಕ್ಕಳೇ ಅವ್ರನ್ನ ನೋಡ್ದೆ ಆಚೆ ಹಾಕಿದ್ದಾರೆ. ನಮ್ಮಲ್ಲಿರೋರೆಲ್ಲ ಸಮಾಜ ತೊರೆದಿರೋರು, ಕುಟುಂಬ ತೊರೆದಿರೋರು ಇರೋಂಥವ್ರು. ಅವ್ರಿಗೇನ್ ಅಂತದ್ದು ಅಲ್ಲಿಂದ ಬಂದು ಇಲ್ಲಿ ಅವ್ರನ್ನ ನೋಡ್ಬೇಕು ಅನ್ನೋದೇನ್ ಇರ್ಲಿಲ್ಲ. ಆದ್ರೂ ಅವ್ರ ಬೆನ್ನೆಲುಬಾಗಿ ನಿಲ್ಬೇಕು, ಅವ್ರು ನಮ್ ಕೈಲಾದ ಸಹಾಯ ಮಾಡ್ಬೇಕು ಅಂತಂದೇಳಿ ಇಲ್ಲಿಂದ ಬಂದು ನಮ್ಗೆ ರೇಷನ್ ಕೊಟ್ಟು ಸಹಾಯ ಮಾಡಿ ನಮ್ ಜೊತೆ ನಿಂತು 1-2 ಮಾತುಗಳು ಮಾತಾಡಿದಕ್ಕಾಗಿ ನಾನು ಅವ್ರ ಕುಟುಂಬಸ್ಥರಿಗೆ ಮತ್ತೆ ಅಣ್ಣಂಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ತರ ಅಣ್ಣನ್ ಸಹಾಯ, ಅಣ್ಣನ್ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಅಣ್ಣಂದಿರ ಸಹಾಯ ನನ್ಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ. ನಿಮ್ಮೆಲ್ಲರ ಸಹಾಯ ಇದ್ರೆ ನಾನು ಇನ್ನೊಂದಷ್ಟು ಸೇವೆನ ಮಾಡ್ತೀನಿ ಅಂತ ನಾನು ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.